ಓಂ ಕಾಳಿ ಕಾಳಿ ಮಹಾಕಾಳಿ ಕಾಳಿಕೆ ಪರಮೇಶ್ವರಿ ಸರ್ವಾನಂದಕರೆ ದೇವಿ ನಾರಾಯಣಿ ನಮೋಸ್ತುತೆ. ಜಗಜ್ಜನನಿ ಕಾಳಿಕಾ ಮಾತೆಯ ಸ್ತೋತ್ರದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಎಂದಿನಂತೆ ಗುರುಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನ ಬಂದರೆ ಸಾಕು ಕೆಲವರು ತುಂಬ ವಿಚಿತ್ರವಾಗಿ ವರ್ತಿಸ್ತಾರೆ, ಮತ್ತೆ ಜಾಸ್ತಿ ಬೇಗ ಕೋಪ ಬರುತ್ತೆ. ಮಂತ್ರವಾದಿಗಳು ಸಹ ತಮ್ಮ ಸಿದ್ಧಿಯನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಅಮಾವಾಸ್ಯೆ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ಬಲಿ ಸಹ ಅಮಾವಾಸ್ಯೆ ದಿನದಂದೇ ಜಾಸ್ತಿ ಕೊಡ್ತಾರೆ. ಹಾಗೂ ಹುಣ್ಣಿಮೆ ದಿನದಂದು ಸಮುದ್ರದ ಅಲೆಗಳು ಜಾಸ್ತಿ ಉಕ್ಕುತ್ತೆ. ಯಾಕೆ ಗುರುಗಳೇ ಹೀಗೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಜಾಸ್ತಿ ಆಗುತ್ತೆ? ಪ್ರಕೃತಿಯಲ್ಲಿ ಯಾಕೆ ಹೀಗೆಲ್ಲ ಬದಲಾವಣೆ ಆಗುತ್ತೆ? ಇದರ ಬಗ್ಗೆ ಹೆಚ್ಚಾಗಿ ತಿಳಿಸ್ಕೊಡಿ ಗುರುಗಳೇ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಶ್ರುತಿ ಬೆಂಗಳೂರು ಇವರು ಕೇಳ್ತಕ್ಕಂಥ ಪ್ರಶ್ನೆ, ಡೌಟ್ಸು, ಸಂಶಯ ನಿಮ್ಮೆಲ್ಲರಿಗೂ ಸಹ ಇರುತ್ತೆ. ಹಾಗೆ ನನಗೂ ಸಹ ಚಿಕ್ಕ ಹುಡುಗರಿಂದ ಇತ್ತು. ಏನಪ್ಪ ನನಗೆ ಚಿಕ್ಕ ಹುಡುಗರಿಂದ ಇತ್ತು ಅಂದರೆ, ಇದೇ ಅಮಾವಾಸ್ಯೆ ರಾತ್ರಿ, ಅದು ಬಿಟ್ಟರೆ ಹುಣ್ಣಿಮೆ, ಈ ರೀತಿ ಅಮಾವಾಸ್ಯೆ ದಿನ ಯಾಕೆ ಈ ಮಾಂತ್ರಿಕರು, ಆದಿಶಕ್ತಿ ಪರಾಶಕ್ತಿ ದೇವಸ್ಥಾನಗಳಲ್ಲಿ ಈ ದೆವ್ವ ಬಿಡಿಸೋದು, ಭೂತ ಬಿಡಿಸೋದು, ಪ್ರೇತ ಬಿಡಿಸೋದು, ಅಷ್ಟೇ ಯಾಕೆ ದರ್ಗಾಗಳಲ್ಲೂ ಕೂಡ ಬಿಡಿಸ್ತಾರೆ. ಕೆಲವು ಚರ್ಚ್ಗಳಲ್ಲೂ ಕೂಡ ಬಿಡಿಸ್ತಾರೆ ದೆವ್ವನ. ಭೂತ ಪ್ರೇತ ಯಾರಿಗೋ ಹಿಡ್ಕೊಬಿಟ್ಟಿದೆ ಅಂದ್ಬಿಟ್ಟು. ಗೊತ್ತಾಯ್ತಲ್ಲ? ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ, ಯಾರೋ ಒಬ್ಬ ಗುರುಗಳು, ಯಾರೋ ಒಬ್ಬ ಮಂತ್ರವಾದಿ ಈ ದೆವ್ವ ಹಿಡ್ಕೊಂಡಿದೆ ಯಾರಿಗೋ, ಪಾಪ ಅವ್ರ ಹೆಣ್ಮಕ್ಳು ಗಂಡು ಮಕ್ಕಳು, ಅದರಲ್ಲೂ ಹೆಣ್ಮಕ್ಳನ್ನೇ ಜಾಸ್ತಿ ಎತ್ತಾಕೊಂಬಂದು ಕೂರಿಸಿರ್ತಾರಲ್ಲಿ. ಅವ್ರ ಕೂದಲೆಲ್ಲ ಬಿಡ್ಕೊಬಿಟ್ಟು ಓ ಅಂತಿರ್ತಾರೆ. ಇವರು ಏನೇನೋ ಕೇಳ್ತಾರೆ, ಅವ್ರು ಏನೇನೋ ಹೇಳ್ತಾರೆ. ಲಾಸ್ಟ್ಗೆ ಅದೇನೋ ಚಡಿ ತಗೊಳ್ತಾರೆ, ಚಾಟಿ ತಗೊಳ್ತಾರೆ, ಇನ್ನೊಂದು ತಗೊಳ್ತಾರೆ, ಮತ್ತೊಂದು ತಗೊಳ್ತಾರೆ, ಬಾರಿಸ್ತಾರೆ ದೆವ್ವನ ಬಿಡ್ಸೋಕ್ಕೆ. ಇನ್ನು ಕೆಲವರು ಏನೇನೋ ಬೂದೆ ಹಾಕ್ತಾರೆ ಅವ್ರ ಮೇಲೆ, ಇನ್ನು ಕೆಲವರು ಬೂದೆ ಹಾಕ್ತಾರೆ ದೆವ್ವನ ಬಿಡ್ಸೋಕ್ಕೆ. ಯಾವತ್ತೂ ಅಮಾವಾಸ್ಯೆ. ಇದು ಕೆಲವು ಸ್ಮಶಾನಗಳಲ್ಲಿ ಮಾಡ್ತಾರೆ, ಕೆಲವರು ಗುಹೆಗಳಲ್ಲಿ ಮಾಡ್ತಾರೆ, ಕೆಲವರು ಅಂಡರ್ಗ್ರೌಂಡ್ಗಳಲ್ಲಿ ಮಾಡ್ತಾರೆ. ಹಾಗೆ ಕೆಲವು ಪಾಳು ಬಂಗಲೆಗಳಂತಿರಲ್ಲ, ಹಾಳಾದ ಬಂಗಲೆಗಳು, ಅಲ್ಲಿ ಮಾಡ್ತಾರೆ. ಇನ್ನು ಕೆಲವರು ದೇವಸ್ಥಾನಗಳು, ಇನ್ನು ಕೆಲವರು ಏನೋ ಮಠಗಳಲ್ಲೂ ಇರ್ಬೋದೇನೋ, ಈ ರೀತಿ ಒಟ್ಟಿನಲ್ಲಿ ಅಮಾವಾಸ್ಯೆ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಪ್ಪ ಅಂದರೆ, ಈಗ ನೋಡಿ, ಅಮಾವಾಸ್ಯೆ ಅಂದರೆ ಕತ್ತಲು. ನೆನಪಿಟ್ಕೊಳ್ಳಿ, ತುಂಬ ಭಯಾನಕವಾಗಿ ಕತ್ತಲಿರುತ್ತೆ. ಆಗ ಚಂದ್ರ ಭಗವಾನ ಕಾಣೋದಿಲ್ಲ ನಮಗೆ. ಯಾಕೆ ಕಾಣಲ್ಲ ಅಂದರೆ, ಸೂರ್ಯನ ಕಿರಣಗಳು, ಚಂದ್ರನ ಮೇಲೆ ಬಿದ್ದಂತಹ ಕಿರಣಗಳು ನಮ್ಮ ಭೂಮಿಗೆ ಬರೋದಿಲ್ಲ. ಕಾರಣ ಅದು ಆ ಕಡೆ ಇರ್ತದೆ, ನಮ್ಮ ಭೂಮಿಗಿಂತ ಈ ಕಡೆ ಇರ್ತದೆ. ಸೂರ್ಯ ಈ ಕಡೆ ಲೆಫ್ಟಲ್ಲಿದ್ದರೆ ಚಂದ್ರ ಭಗವಾನ ರೈಟಲ್ಲಿರ್ತಾನೆ. ಆದ್ದರಿಂದ ನಮಗೆ ಚಂದ್ರನ ಮೇಲೆ ಬೆಳಕು ಬೀಳೋದಿಲ್ಲ, ಭೂಮಿ ಅಡ್ಡ ಇರುತ್ತೆ ಅಂತ ಇಟ್ಕೊಳ್ಳಿ. ಹಾಗಾಗಿ ನಮಗೆ ಅದು ಕಾಣಲ್ಲ, ಒಂದನೇದು. ಎರಡನೇದು, ಹಗಲತ್ತಲೇ ನಮಗೆ ಚಂದ್ರ ಭಗವಾನ ಕಾಣಿಸ್ತಿರ್ತಾನಾಗ ನಮಗೂ ಬೆಳಕು ಬೀಳುತ್ತೆ, ಚಂದ್ರ ಭಗವಾನ ಮೇಲೆ ಬೆಳಕು ಬೀಳುತ್ತೆ, ಆಗ ಕಾಣೋದಿಲ್ಲ. ಮೂರನೇದು, ನಮಗೆ ಕಾಣಬೇಕು ಅಂದರೆ ಹುಣ್ಣಿಮೆ ಅಂತ ಬರುತ್ತೆ, ಸ್ವಲ್ಪ ಚಂದ್ರ ಹೋಗ್ತಾ ಇರ್ತಾನೆ ಮೇಲುಗಡೆ, ಜಾಸ್ತಿ ಆಗ್ತಾ ಹೋಗ್ತಾನೆ. ಫಸ್ಟ್ ಇಷ್ಟೇ ಇರ್ತಾನೆ, ಆಮೇಲೆ ದೊಡ್ಡದಾಗ್ತಾನೆ, ಆಮೇಲೆ ದೊಡ್ಡದಾಗ್ತಾನೆ. ಅದು ತುಂಬ ಇದು ಸೈನ್ಸಲ್ಲಿದೆ, ಸೋಲಾರ್ ಸಿಸ್ಟಮ್, ಸೌರವ್ಯೂಹ. ಇದು ಹೇಳಿದ್ರೆ ನಿಮಗೆ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಇರಲಿ, ನಾನು ದೊಡ್ಡದಾಗಿ ಹೇಳ್ಕೊಂಡು ಹೋಗ್ತೀನಿ, ಓಕೆನಾ? ಸೂರ್ಯನ ಬೆಳಕು ಚಂದ್ರ ಮೇಲೆ ಬಿದ್ದಿದ್ದು ನಮಗೆ ಎಷ್ಟು ಕಾಣುತ್ತೋ ಅಷ್ಟು ಮಾತ್ರ ನಮಗೆ ಚಿಕ್ಕದಾಗಿ ಕಾಣಿಸ್ತಾನೆ. ಜಾಸ್ತಿ ಕಾಣಿಸಿದ್ರೆ ಬೆಳಕು ನಮಗೆ ಚಂದ್ರ ಭಗವಾನ ಮೇಲೆ ಬೆಳಕು ನಮಗೆ ಜಾಸ್ತಿ ಕಾಣಿಸಿದ್ರೆ ಚಂದ್ರ ಭಗವಾನನು ದೊಡ್ಡದು ಆಗೋ ಥರ ಕಾಣಿಸ್ತಾನೆ. ಫೈನಲ್ಲಾಗಿ ಪೂರ್ತಿ ಚಂದ್ರ ಭಗವಾನ ನಮಗೆ ಕಾಣಿಸಿದ್ರೆ ಅದನ್ನು ಹುಣ್ಣಿಮೆ ಅಂತೀವಿ. ಆನಂತರ ಹುಣ್ಣಿಮೆ ಆದಮೇಲೆ ಚಿಕ್ಕದಾಗ್ತಾ ಹೋಗ್ತಾನೆ. ಫೈನಲ್ ಚಿಕ್ಕದಾಗ್ಬಿಟ್ಟು ಅಂದರೆ ಅದನ್ನು ಅಮಾವಾಸ್ಯೆ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಇಲ್ಲಿ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಎರಡು ಬರುತ್ತೆ. 14 ದಿನ ಬಂದ್ಬಿಡುತ್ತೆ ತಿಂಗಳಿಗೆ, ಓಕೆನಾ? ಇಲ್ಲಿ ನಾವೊಂದು ತಿಳ್ಕೊಬೇಕು,
ಅಮಾವಾಸ್ಯೆ ದಿನ ಭೂತ ಪ್ರೇತ ಪಿಶಾಚಿಗಳು ಕೆಲಸ ಕಾರ್ಯಗಳು ತುಂಬ ನಡೀತವೆ. ಅವೇನಾದರೂ ಕತ್ಲಲ್ಲಿ ಮಾಡೋದು ಕೆಲಸಗಳು, ಬೆಳಕಾಲಲ್ಲ. ಅದೇ ಹುಣ್ಣಿಮೆ ದಿನ ದೇವತೆಗಳ ಶಕ್ತಿ ಹೆಚ್ಚಾಗಿರುತ್ತೆ, ದೇವತೆಗಳಿಗೆ ಶಕ್ತಿ ಹೆಚ್ಚಾಗಿರುತ್ತೆ. ಅದರಲ್ಲೂ ನಾಗದೇವತೆಗಳಿಗೆ ಹುಣ್ಣಿಮೆ ದಿನ ಹೆಚ್ಚಿನ ಶಕ್ತಿ ಇರುತ್ತೆ. ಜೋಡಿ ಸರ್ಪಗಳಿಗೆ ನೀವು ನೋಡಿರ್ಬೋದು, 2 ಜೋಡಿ ಸರ್ಪ, ಆಮೇಲೆ ನಾಗಮಣಿ, ಆಮೇಲೆ ಶಿವಲಿಂಗ, ಅಲ್ಲೆಲ್ಲ ಪೂಜೆ ಮಾಡೋದು, ಹಿಂಗೆ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ. ಅದು ಹುಣ್ಣಿಮೆ. ದೇವತೆಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತೆ ಹುಣ್ಣಿಮೆಗೆ. ಹಗಲತ್ತಲೂ ಹೆಚ್ಚಿನ ಶಕ್ತಿ ಇರುತ್ತೆ ದೇವತೆಗಳಿಗೆ. ಆದರೆ ದೈತ್ಯರಿಗೆ, ಭೂತ ಪ್ರೇತ ಪಿಶಾಚಿಗಳಿಗೆ, ದುಷ್ಟ ಶಕ್ತಿಗಳಿಗೆ, ದುಷ್ಟರಿಗೆ ಅಂತ ಇಟ್ಕೊಬಿಡಿ. ಅವ್ರಿಗೇನಿದ್ರು ಕತ್ಲಲ್ಲೇ ನೀವು ನೋಡಿರಬೇಕು. ಅವು ನಾನು ಬಾಯಿ ಬಿಟ್ಟು ಹೇಳಲ್ಲ, ನೀವು ತಿಳ್ಕೊಳ್ಳಿ. ಕತ್ಲಲ್ಲೇ ಇವರು ಸಂಚರಿಸೋದು, ಕತ್ಲಲ್ಲೇ ಕೆಲಸ ಕಾರ್ಯಗಳು ಮಾಡೋದು ನಿಮ್ಗೆ ಗೊತ್ತಿದೆ ಅಲ್ವಾ. ಅದಕ್ಕೆ ಈ ಮಾಂತ್ರಿಕರು ಏನು ಮಾಡ್ತಾರೆ, ಈ ದುಷ್ಟ ಶಕ್ತಿಗಳನ್ನು ಬಿಡ್ಸೋಕ್ಕೂ ಅಮಾವಾಸ್ಯೆ ಆಯ್ಕೆ ಮಾಡ್ಕೊಳ್ತಾರೆ. ಭೂತ ಪ್ರೇತ ಪಿಶಾಚಿಗಳನ್ನು ಓಡಿಸೋಕ್ಕೂ ಅಮಾವಾಸ್ಯೆ ಆಯ್ಕೆ ಮಾಡ್ಕೊಳ್ತಾರೆ ಮಾಂತ್ರಿಕರು. ಅವುಗಳನ್ನ ವಶ ಮಾಡ್ಕೊಳ್ಳೋಕ್ಕೂ ಅದನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಪೂಜೆ ಮಂತ್ರ ಎಲ್ಲ ಮಾಡೋದು ಸ್ಮಶಾನದಲ್ಲಿ ಅಥವಾ ಯಾವುದೋ ಅಂಡರ್ಗ್ರೌಂಡು, ಯಾವುದೋ ಹಾಳಾದ ಬಂಗಲೆ. ಇದು ಇಲ್ಲಿ ಒಟ್ಟಾರೆ ಏನು ತಿಳ್ಕೊಬೇಕಂದ್ರೆ ನೋಡ್ರಿ, ಕೆಟ್ಟವರು ಕೆಟ್ಟದ್ದು ದುಷ್ಟಶಕ್ತಿಗಳಿಗೆ ಕತ್ತಲು ಅಂದರೆ ಇಷ್ಟ, ಕೊಳಕು ಅಂದರೆ ಇಷ್ಟ. ನೆನ್ಪಿಟ್ಕೊಳ್ಳಿ, ಕೊಳಕು ಅಂದರೆ ಇಷ್ಟ, ಕತ್ತಲು ಅಂದರೆ ಇಷ್ಟ, ಗಲೀಜು ಕೆಲಸಗಳಂದರೆ ಇಷ್ಟ. ಅದಕ್ಕೆ ಅಮಾವಾಸ್ಯೆ ಆಯ್ಕೆ ಮಾಡ್ಕೊತೀವಿ. ಅವಾಗ ಹೆಚ್ಚಿನ ಶಕ್ತಿ ಇರುತ್ತೆ. ಅದರ ದೇವತೆಗಳು ಶುದ್ಧತೆ. ಅದಕ್ಕೆ ಪೌರ್ಣಮಿ, ಶುದ್ಧವಾದ ಚಂದ್ರಮ ಪೌರ್ಣಮಿ, ಬಹಳ ಸುಂದರವಾಗಿ ಇರ್ತಕ್ಕಂಥ ಪ್ರದೇಶವನ್ನು ಆಯ್ಕೆ ಮಾಡ್ಕೊತೀವಿ, ವಾತಾವರಣವನ್ನು. ಇಷ್ಟೇ ಸೀಕ್ರೆಟ್, ಇನ್ನೇನಿಲ್ಲ. ಗೊತ್ತಾಯ್ತಲ್ಲ. ಈ ಕಾರಣದಿಂದ ಒಳ್ಳೆಯವರು ಒಳ್ಳೆಯ ಶಕ್ತಿಗಳನ್ನು ನಂಬ್ಕೊಂಡು ಬದುಕ್ತಾರೆ, ಕೆಟ್ಟವರು ಕೆಟ್ಟ ಶಕ್ತಿಗಳನ್ನು ನಂಬ್ಕೊಂಡು ಬದುಕ್ತಾರೆ. ಕೊನೆಯಲ್ಲಿ ಅವ್ರವ್ರಿಗೆ ಏನು ಸಿಗಬೇಕೋ ಅವ್ರವ್ರ ಕರ್ಮದ ಫಲ ಅವ್ರಿಗೆ ಸಿಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಈಗ ಅರ್ಥ ಆಯ್ತಲ್ಲ. ಅವ್ರವ್ರ ಕರ್ಮ ಅವ್ರು ಸುತ್ತಕೊಳ್ಳುತ್ತೆ. ಯಾರ್ಯಾರು ಏನು ಮಾಡಿರ್ತಾರೆ ಅದ್ರ ತಕ್ಕ ಫಲ ಇದ್ದೇ ಇರುತ್ತೆ ಕೊನೆಯಲ್ಲಿ. ಗೊತ್ತಾಯ್ತಲ್ಲ. ಅದಕ್ಕೆ ಅಮಾವಾಸ್ಯೆ ದಿನ ಭೂತ ಪ್ರೇತ ಪಿಶಾಚಿಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತೆ. ಅದನ್ನು ವಶ ಮಾಡ್ಕೊತಾರೆ, ಮಂತ್ರಸಿದ್ಧಿಗಳು ಮಾಡ್ಕೊತಾರೆ. ಪಾತಾಳ ಭೈರವಿ, ಮಹಾಕಾಳಿ ಇತ್ಯಾದಿ ಭೈರವಗಳು ಮಂತ್ರ, ಇನ್ನೊಂದು ಮಂತ್ರ, ಮತ್ತೊಂದು ಮಂತ್ರ. ದೇವತೆಗಳಿಗೆ ಅವಾಗ ವೀಕ್ ಆಗಿರ್ತಾರೆ. ಅಮಾವಾಸ್ಯೆ ಇದೆಯಲ್ಲ, ಕತ್ಲು ಹೆಚ್ಚಾದಷ್ಟು ದೇವತೆಗಳು ವೀಕ್ ಇರ್ತಾರೆ. ಆವಾಗ ದೇವತಾ ಶಕ್ತಿಗಳನ್ನು ಭಾಳ ಸುಲಭವಾಗಿ ವಶ ಮಾಡ್ಕೊಬಿಡ್ತಾರೆ. ಯಾವಾಗ ಅಮಾವಾಸ್ಯೆ ದಿನಗಳಲ್ಲಿ, ಗ್ರಹಣ ದಿನಗಳಲ್ಲಿ ಇನ್ನೂ ವೀಕ್ ಆಗಿಬಿಡ್ತಾರೆ ದೇವತೆಗಳು. ಯಾಕಂದರೆ ಆಗ ಸೂರ್ಯ ಭಗವಾನ ಕಾಣಲ್ಲ. ಅದರಲ್ಲೂ ಸೂರ್ಯಗ್ರಹಣ ಆಗಿಬಿಟ್ರೆ ದೇವರೇ ಗತಿ. ಅಂಥ ಟೈಮಲ್ಲಿ ದೇವತೆಗಳನ್ನು ಕೆಲವರು ಬೀಜಾಕ್ಷರ ಮಂತ್ರಗಳಿಂದ ಆ ದೇವತೆಗಳು ವಶ ಮಾಡ್ಕೊಬಿಡ್ತಾರೆ. ದೇವತೆಗಳನ್ನೇ ವಶ ಮಾಡ್ಕೊಬಿಡ್ತಾರೆ ಇವರು. ಅವ್ರ ಕೈಯಲ್ಲಿ ಏನೇನೋ ಕೆಟ್ಟ ಕೆಲಸಗಳು ಮಾಡಿಸ್ಬಿಡ್ತಾರೆ ಈ ಅಮಾವಾಸ್ಯೆ ಗ್ರಹಣ ಇಂಥ ಟೈಮ್ಗಳಲ್ಲಿ. ಅದೇ ಒಳ್ಳೆಯವ್ರಂಗಲ್ಲ. ಹುಣ್ಣಿಮೆ ದಿನ ಹಗಲೊತ್ತು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಸಂಜೆ ಸೂರ್ಯಾಸ್ತ ಆಗೋ ಟೈಮಲ್ಲಿ ಊದ್ಕಡ್ಡಿ ಹಚ್ಚಿ, ಕರ್ಪೂರ ಹಚ್ಚಿ ಪೂಜೆ ಮಾಡಿ ಒಳ್ಳೆಯವರು ಇವಾಗ ಒಳ್ಳೆಯ ಶಕ್ತಿಗಳನ್ನು ನಂಬ್ಕೊಂಡು ಬದುಕ್ತಾರೆ. ಹುಣ್ಣಿಮೆ ದಿನ ಎಲ್ಲ ಕಡೆ ಭಜನೆಗಳು, ಕಥೆಗಳು ಇವೆಲ್ಲ ಮಾಡ್ತಾರೆ. ಒಳ್ಳೆ ಕಾರ್ಯಕ್ರಮಗಳು ಇಟ್ಕೊಳ್ತಾರೆ ಹುಣ್ಣಿಮೆ ದಿನ ಅಲ್ವಾ. ಈ ಥರ ಅವ್ರವ್ರ ಇಷ್ಟ. ಈಗ ಅಮಾವಾಸ್ಯೆ ಹುಣ್ಣಿಮೆ ಅಂತಲ್ಲ, ಆಗ ಒಳ್ಳೆಯ ಶಕ್ತಿಗಳನ್ನು ವಶ ಮಾಡ್ಕೋಬೋದು, ಕೆಟ್ಟ ಶಕ್ತಿಗಳನ್ನು ವಶ ಮಾಡ್ಕೋಬೋದು. ಗೊತ್ತಾಯ್ತಲ್ಲ. ಆದರೆ ಅವ್ರವ್ರ ಇಷ್ಟ. ಆ ಕಾರಣದಿಂದಲೇ ಮತ್ತು ಹುಣ್ಣಿಮೆ ದಿನ ಚಂದ್ರ ಭಗವಾನ ಹೆಚ್ಚಿನ ಶಕ್ತಿ ಇರುತ್ತೆ. ಅದಕ್ಕೆ ಸಮುದ್ರದಲ್ಲಿ ಆಕರ್ಷಣೆ ಜಾಸ್ತಿ ಆಗುತ್ತೆ. ಅಲೆಗಳು, ಭೂಮಿ ಮೇಲೆ ಹೆಚ್ಚಿನ ಶಕ್ತಿ ಬರುತ್ತೆ. ಹೀಲಿಯಂ ಶಕ್ತಿ ಬರುತ್ತೆ. ಪ್ರಾಣಶಕ್ತಿ ಅದು, ದೈವಿ ಶಕ್ತಿ ಅದು, ಯೋಗ ಶಕ್ತಿ ಅದು ಚಂದ್ರ ಭಗವಾನ ಮೇಲೆ ಯಥೇಚ್ಛವಾಗಿರುತ್ತೆ. ಅದು ಸೂರ್ಯನ ಕಿರಣಗಳು ಅಲ್ಲಿ ಬಿದ್ದು ಪ್ರತಿಫಲನಾಗಿ ಭೂಮಿಗೆ ಬರುತ್ತೆ. ಆ ತರಂಗಗಳ ಮುಖಾಂತರ ನಮಗೆ ಎನರ್ಜಿ ಬರುತ್ತೆ. ಅದಕ್ಕೆ ಹುಣ್ಣಿಮೆ ದಿನ ಆದಷ್ಟು ಆಚೆ ಕಡೆ ಇರಬೇಕು. ಆಚೆ ಕಡೆ ಧ್ಯಾನ, ತಪಸ್ಸು, ಯೋಗ ಎಲ್ಲ ಮಾಡಬೇಕು. ಭಜನೆ ದೇವಸ್ಥಾನಗಳ ಹತ್ರ ಎಲ್ಲ ಕಾಲ ಕಳೆಯಬೇಕು. ಗೊತ್ತಾಯ್ತಲ್ಲ. ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ ಆದಷ್ಟು ಮನೆಯಲ್ಲಿರ್ರಿ, ದೇವ್ರ ಧ್ಯಾನ ಮಾಡಿ ಮನೆಯಲ್ಲಿ ಇದ್ಕೊಂಡು. ಅವತ್ತು ದೇವತೆಗಳ ಶಕ್ತಿ ಕಡಿಮೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ಇದು ಹುಣ್ಣಿಮೆ ಅಮಾವಾಸ್ಯೆ ಬಗ್ಗೆ. ಹೆಚ್ಚಿನ ಶಕ್ತಿ ಹುಣ್ಣಿಮೆ ದಿನ ಚಂದ್ರ ಭಗವಾನ. ಒಂದು ತರಂಗಗಳು, ಕಿರಣಗಳು ಸಮುದ್ರದ ಅಲೆಗಳನ್ನೇ ಎಬ್ಬಿಸ್ತವೆ. ಕರಾವಳಿ ಪ್ರದೇಶದಲ್ಲಿ ನೀವು ನೋಡಿರ್ಬೋದು, ನ್ಯೂಸಲ್ಲೆಲ್ಲ ವಾರ್ನ್ ಮಾಡ್ತಾರೆ. ಗೊತ್ತಾಯ್ತಲ್ಲ. ಹಡಗುಗಳೆಲ್ಲ ಅವಾಗ ಹೆಚ್ಚಾಗಿ ಸಂಚಾರ ಮಾಡಲ್ಲ. ಓಕೆನಾ. ಇದು ಅಮಾವಾಸ್ಯೆ ಬಗ್ಗೆ, ಹುಣ್ಣಿಮೆ ಬಗ್ಗೆ ಮಾಡಿದಂಥದ್ದು. ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ಮಾಹಿತಿ ಗೊತ್ತಾಯ್ತಲ್ಲ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇಂದಿನ ವೀಡಿಯೋಗಳು ಭಾಗಗಳನ್ನು ನೋಡಿ, ಮುಂದಿನ ವೀಡಿಯೋ ಭಾಗಗಳನ್ನು ನೋಡಿ, ಸಬ್ಸ್ಕ್ರೈಬ್ ಇಲ್ಲಂದ್ರೆ ಹಾಕ್ಕೊಳ್ಳಿ.
ನಿಮ್ಗೆ ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ಎಷ್ಟು ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.